ಹಲೋ ಗೈಸ್, ಇವತ್ತು ಸ್ವೀಟ್ ಪೊಟೊಟೊ ಹಾರ್ವೆಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ನೋಡೋಣ ಬನ್ನಿ ಯಾವ್ಯಾವ ಥರ ಬಿಟ್ಟಿದೆ ಅಂತ. ಎಲ್ಲ ಫಸ್ಟು ಗಿಡ ಎಲ್ಲ ಕಿತ್ಬಿಡ್ತೀನಿ. ಎಲ್ಲ ಕಿತ್ತು ಕೆಳಗಡೆ ಹಾಕ್ತೀನಿ. ಆಮೇಲೆ ಗೆಣಸು ಯಾವ ಥರ ಆಗಿದೆ ಅಂತ ನೋಡೋಣ. ಸಂಕ್ರಾಂತಿ ಹಬ್ಬಕ್ಕೆ ಹಾರ್ವೆಸ್ಟ್ ಮಾಡಬೇಕಾಯ್ತು. ನಮ್ಮವರು ಸಂಕ್ರಾಂತಿ ಹಬ್ಬಕ್ಕೆ ಗೆಣಸನ್ನು ಕಡಲೆಕಾಯಿ ತಂದುಬಿಟ್ಟಿದ್ರು. ಹಾಗಾಗಿ ನಾನು ಹಾರ್ವೆಸ್ಟ್ ಮಾಡಲೇ ಇಲ್ಲ. ಇವಾಗ ಗೆಣಸು ಹಾರ್ವೆಸ್ಟ್ ಮಾಡಬೇಕು. ನೋಡಿ, ಇಲ್ಲ ದಪ್ಪು ಸೈಜ್ ಆಗಿದೆ, ಕಾಣಿಸ್ತಾ ಇದೆ. ನೋಡೋಣ ಎಷ್ಟು ಸೈಜ್ ಆಗಿದೆ ಅಂತ. ನಾವೇ ಸ್ವಂತ ಬೆಳೆದು ತಿನ್ನೋದ್ರಲ್ಲಿ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ. ಆಮೇಲೆ ಆರ್ಗಾನಿಕ್ಕಾಗಿ ಬೆಳೆಸಿದ್ರೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಅಷ್ಟು ಟೇಸ್ಟ್ ಇರುತ್ತೆ. ನೀವು ಯಾವುದೇ ಬೆಳೆಸಿದ್ರೂ ಅಷ್ಟೇ ತುಂಬ ರುಚಿ ಕೊಡುತ್ತೆ. ಇದು ಅಷ್ಟೇ, ಗೆಣಸು ತುಂಬ ಚೆನ್ನಾಗಿದೆ, ಒಳ್ಳೆ ಟೇಸ್ಟಿಯಾಗಿದೆ, ಸ್ವೀಟಾಗಿದೆ. ನೋಡಿ, ತುಂಬ ದಪ್ಪ ಸೈಜೇ ಆಗಿಬಿಟ್ಟಿದೆ. ಗೆಣಸಿಂದ ಆಕಾರನೇ ಇಲ್ಲ, ಹೆಂಗಿದೆ ನೋಡಿ, ಒಳ್ಳೆ ತಲೆ ಬುರುಡೆ ಇದ್ದಂಗೆ. ಇದು ನೋಡಬೇಕು ಯಾವ ಥರ ಆಗಿದೆ ಅಂತ. ವರ್ಷ ಆಗಿಬಿಟ್ಟಿದೆ, ನಾನು ಹಾರ್ವೆಸ್ಟೇ ಮಾಡ್ಕೊಂಡಿಲ್ಲ. ಈಗ ಬೇರುಗಳೆಲ್ಲ ರಿಮೂವ್ ಮಾಡಬೇಕು. ಅದು ಮಲ್ಬರಿ ಗಿಡಕ್ಕೆ ತುಂಬ ತೊಂದರೆ ಆಗ್ತಾಯಿದೆ. ಈ ಸಲ ಗೆಣಸು ಹಾಕೋದಿಲ್ಲ ಇದರೊಳಗೆ. ಅದು ಸಾರಾಂಶ ಎಲ್ಲ ಎಳ್ಕೊತದೆ. ಅದು ಮಲ್ಬರಿ ಬಿಡೋಕ್ಕೆ ಹೆಲ್ಪ್ ಮಾಡ್ತಾಯಿಲ್ಲ. ನೋಡಿ, ಇಲ್ಲೊಂದಿದೆ. ಇನ್ನೊಂದು ಇದಪ್ಪದು ಒಂದು ಅರ್ಧ ಕೆ ಜಿ ಇದೆ. ಅದೊಂದು 1/4 ಕೆ ಜಿ ಇದೆ. ನೋಡಿ, ಎಲ್ಲ ಬೇರುಗಳೆಲ್ಲ ಯಾವ ಥರ ಬೆಳ್ಕೊಂಡು ಹೋಗ್ಬಿಟ್ಟಿದೆ ಅಂತ ನಾನು ಚೆಕ್ ಮಾಡಬೇಕು, ಇದೆಯೋ ಇಲ್ಲ ಅಂತ. ನೋಡಿ, ಅದ್ರ ಗಿಡ ಎಲ್ಲ ಕಿತ್ತು ಕೆಳಗಡೆ ಬಿಸಾಕಿದ್ದೀನಿ. ಇದಂತೂ ಒಂದು ಅರ್ಧ ಕೆ ಜಿ ಇದೆ, ಅಷ್ಟು ವೆಯ್ಟ್ ಇದೆ. ನೋಡಿ, ಇನ್ನೂ ಒಂದು ಸಿಕ್ಕಿದೆ, ಚಿಕ್ಕದಿದು. ನೋಡಿ, ಈ ಕಾಕಡ ಗಿಡ ಹೊಸದಾಗೆ ನೆಟ್ಟಿದ್ದೆ, 5 ಮೊಗ್ಗಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ಹೊಸ ಗ್ರೋತ್ ಆಗಿ ಅಲ್ಲಲ್ಲೇ ಮೊಗ್ಗುಗಳು ಕಾಣಿಸ್ಕೊತಾ ಇದ್ದಾವೆ. ಈ ಸಲ ಗಿಡಕ್ಕೆ ಗೊಬ್ಬರ ಹಾಕಿ ಚೆನ್ನಾಗಿ ಬೆಳೆಸ್ಕೊಬೇಕು. ತುಂಬ ಗಿಡದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೂಗಳು ಕಾಣಿಸ್ತಾ ಇದ್ದಾವೆ ಅಂತ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದು ಬೇರೆ ಹೂವು. ಕೋಲಿಸ್ ಗಿಡದಲ್ಲಿ ಫ್ಲವರ್ ಆಗಿದೆ, ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಒಣಗೊನೆ ಸೊಪ್ಪು ಎಷ್ಟು ಚೆನ್ನಾಗಿ ಬೆಳೆದಿದೆ, ಕೆಳಗಡೆ ಎಲ್ಲ ಹಬ್ಕೊಂಡು ಬರ್ತಾ ಇದೆ. ಇದು ನೋಡಿ, ಮಳೆಗಾಲದಲ್ಲಿ ಕಟ್ಟಿಂಗ್ ಹಾಕಿದ್ದೆ, ತುಂಬ ಚೆನ್ನಾಗಿ ಫ್ಲವರ್ ಬಿಡ್ತಾ ಇದೆ, ನಮ್ಮ ಮೊಗ್ಗಾಗಿದ್ದಾವೆ. ಗಿಡ ತುಂಬ ಚೆನ್ನಾಗಿ ಹೆಲ್ದಿಯಾಗಿದೆ. ನೋಡಿ, ಈ ಕವರಲ್ಲಿ ನೆಟ್ಟಿದ್ದೆ, ಕಟ್ಟಿಂಗ್ಸ್ ಎಲ್ಲ ಚೆನ್ನಾಗಿ ಆಗಿದೆ. ಇದು ಅಷ್ಟೇ, ಕಟ್ಟಿಂಗ್ಸಿಂದ ಹಾಕಿರೋದು, ಮೊಗ್ಗುಗಳಾಗಿದೆ, ತುಂಬ ಚೆನ್ನಾಗಿ ಹೆಲ್ದಿಯಾಗಿದೆ ಗಿಡ. ನೋಡಿ, ಮೊಗ್ಗು ರೆಡಿಯಾಗಿದೆ. ಇದು ನಮ್ಮಮ್ಮ ಕಟ್ಟಿಂಗ್ಸಿಂದ ಹಾಕಿರೋದು ಕಣಗಿಲೆ ಗಿಡನೇ. ಇದನ್ನು ಸಣ್ಣ ಹೂವು ವೈಟ್ ಕಲರ್ದಿದು. ಇದು ಚೆನ್ನಾಗಿದೆ, ತುಂಬ ಹೆಲ್ದಿಯಾಗಿದೆ. ನಮ್ಮಮ್ಮ 4 ಕಡ್ಡಿ 5 ಕಡ್ಡಿ ನೆಟ್ಟಿದೆ, ಎಲ್ಲ ಅಂಟ್ಕೊಂಬಿಟ್ಟಿದೆ. ಇದು ನರ್ಸರಿಯಿಂದ ತಂದಿದೆ. ಇದು ಚೆನ್ನಾಗಿದೆ, ಚೆನ್ನಾಗಿ ಹೂವು ಬಿಡ್ತಿದೆ. ಅವಾಗ ಗೊಬ್ಬರ ಹಾಕ್ತಾಯಿರ್ತೀನಿ. ತುಂಬ ಹೆಲ್ದಿಯಾಗಿದೆ, ತುಂಬ ಚೆನ್ನಾಗೂ ಹೂಗಳು ಆಗ್ತಾಯಿರ್ತವೆ. ಗಿಡ ತುಂಬ ಹೂಗಳಾದರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತದೆ ಗಿಡ. ನೆಕ್ಸ್ಟು ಬೋಗನ್ವಿಲ್ಲದಲ್ಲಿ ಎಷ್ಟು ಚೆನ್ನಾಗಿ ಫ್ಲವರ್ ಆಗಿದೆ. ರೋಸ್ ಗಿಡದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ರೋಸ್ ಆಗಿದೆ ಅಂತ. ನೆಕ್ಸ್ಟ್ ನೋಡಿ, ಇದು ಅವರೆ ಗಿಡದಲ್ಲಿ ಅವರೆ ಹೂವು ಆಗಿದೆ.
ಅದೇ ಹುಟ್ಟಿರೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.